ಏನ್ ರುಚಿಯಾಗಿದೆ ಗೊತ್ತಾ? ತುಂಬಾ ಸಿಂಪಲ್ ಆಗಿ ಎಗ್ ಚಿಲ್ಲಿ ಮಾಡಿದ್ದೇನೆ. ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್. ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಎಗ್ ಚಿಲ್ಲಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ತುಂಬಾ ಈಸಿಯಾಗಿ ಪಟ್ಟನೆ ಒಂದು 15 ನಿಮಿಷದಲ್ಲಿ ಮಾಡಿ ಮುಗಿಸಬಹುದು, ಟೇಸ್ಟಿಯಾಗಿ ಬರುತ್ತೆ. ಸೊ ಬನ್ನಿ ಇವಾಗ ರೆಸಿಪಿ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಹೈಪ್ ಮಾಡ್ಲಿಕ್ಕೆ ನೆನಪು. ಓಕೆ, ರೆಸಿಪಿ ಕಂಟಿನ್ಯೂ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 5 ಮೊಟ್ಟೆನೂ ಒಂದು ಬೌಲಿಗೆ ಒಡೆದು ಹಾಕೊಳ್ತಿದ್ದೇನೆ. ಸೇಮ್ ನಾವು ಆಮ್ಲೆಟ್ ಮಾಡ್ತೇವಲ್ಲ ಅದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಒಂದು ಜನಕ್ಕೆ ಮಾಡೋದಾದ್ರೆ 1 ರಿಂದ 2 ಮೊಟ್ಟೆ ಸಾಕಾಗುತ್ತೆ. ನಾನಿಲ್ಲಿ ಒಂದು 4-5 ಮೆಂಬರ್ಸ್ಗೆ ಮಾಡ್ತಿದ್ದೇನೆ. ಇದಕ್ಕೆ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ, ನಾವು ಆಮ್ಲೆಟ್ ಮಾಡ್ತಿಲ್ಲ, ಸಿಂಪಲ್ ಆಗಿ ಪ್ಲೇನ್ ಆಮ್ಲೆಟ್ ರೀತಿ ಮಾಡ್ಕೊಳ್ಳೋದು. ಈ ರೀತಿ ಮಿಕ್ಸ್ಚರ್ ಮಾಡಿದ ನಂತರ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕಿದ ನಂತರ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವ ಮಿಕ್ಸ್ಚರ್ ಹಾಕೊಳ್ಳೋಣ. ಇವಾಗ ಇದನ್ನು ಹೈ ಫ್ಲೇಮ್ ಅಲ್ಲಿ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ತುಂಬಾ 5 ಆಮ್ಲೆಟ್ ಇದ್ದಿತ್ತಲ್ಲ ಮಿಕ್ಸ್ಚರ್, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಕುಕ್ ಆಗ್ಲಿಕ್ಕೆ. ಇವಾಗ ತಳಭಾಗದ್ದು ಕುಕ್ ಆಗಿದೆ, ಮೇಲ್ಗಡೆ ಲಿಕ್ವಿಡ್ ಹಾಗೇನೆ ಇದೆ. ಸೊ ತಳಭಾಗದ್ದು ಕುಕ್ ಆದ ನಂತರ ಈ ರೀತಿ ಸ್ಪೂನ್ ಅಲ್ಲಿ ಒಂದ್ ಕಡೆಗೆ ಬದಿಗೆ ಅದನ್ನು ಆಚೆ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿ ನೋಡಿ, ಒಂದ್ ಸೈಡ್ ಅಲ್ಲಿ ಹಾಗೆ ಸ್ಪ್ರೆಡ್ ಮಾಡಿ ಆಚೆ ಕಡೆ ಇಡ್ಬೇಕು. ಈಗ ಲಿಕ್ವಿಡ್ ಅಂಶ ಏನಿದೆ ಅದನ್ನು ಪುನಃ ಪ್ಯಾನಿಗೆ ಈಚೆ ಸೈಡ್ಗೆ ಹಾಕಿ ಅದನ್ನು ಕುಕ್ ಆಗ್ಲಿಕ್ಕೆ ಬಿಡ್ಬೇಕು. ಅದು ಕೂಡ ತಳಭಾಗದ ಕುಕ್ ಆದ ನಂತರ ಪುನಃ ಎಗೇನ್ ಸೇಮ್ ಸ್ಟೆಪ್ ಅನ್ನು ರಿಪೀಟ್ ಮಾಡ್ಬೇಕಾಗುತ್ತೆ. ಕುಕ್ ಆದ ಪೋರ್ಷನ್ ಅನ್ನು ಈ ರೀತಿ ಸ್ಪೂನ್ ಅಲ್ಲಿ ಆಚೆ ಕಡೆಗೆ ಸ್ಪ್ರೆಡ್ ದೂಡಿ ಅಲ್ಲಿ ಆಚೆ ಕಡೆ ಒಂದ್ ಕಡೆ ಒಟ್ಟು ಮಾಡಿ ಇಡ್ಬೇಕು. ಈಚೆ ಕಡೆ ಪ್ಯಾನ್ ಅಲ್ಲಿ ಪ್ಲೇಸ್ ಆಗುತ್ತಲ್ಲ ಅಲ್ಲಿ ಲಿಕ್ವಿಡ್ ಅಂಶವನ್ನು ಪುನಃ ಸ್ಪ್ರೆಡ್ ಮಾಡಿ ಹಾಗೆ ಕುಕ್ ಆಗ್ಲಿಕ್ಕೆ ಬಿಡ್ಬೇಕು. ಈ ರೀತಿ 2-3 ಸಲ ಆದ್ರೂ ರಿಪೀಟ್ ಮಾಡ್ಬೇಕಾಗುತ್ತೆ. ಇವಾಗ ನಮ್ದು ಆಲ್ಮೋಸ್ಟ್ ಎಲ್ಲಾ ಆಮ್ಲೆಟ್ ಕುಕ್ ಆಗಿದೆ. ಈ ರೀತಿ ಆದಾಗ ಈ ರೀತಿ ಸ್ಪೂನ್ ಅಲ್ಲಿ ತುಂಡ್ ಮಾಡ್ಬೇಕು. ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ತುಂಡ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ತಣ್ಣಗಾದ ನಂತರ ಕೈಯಲ್ಲಿ ಬೇಕಾದ್ರೂ ತುಂಡ್ ಮಾಡ್ಕೊಳ್ಬಹುದು. ಈ ರೀತಿ ನಾನು ಚೂರ್ ಚೂರಾಗಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕಿ ಹಾಗೆ ಸಪರೇಟ್ ಆಗಿ ತೆಗೆದಿಟ್ಕೊಳ್ತೇನೆ. ಈ ರೀತಿ ಎಗ್ ಮಿಕ್ಸ್ಚರ್ ಇದ್ದು ಆಮ್ಲೆಟ್ ಇದು ನಾವು ಈ ರೀತಿ ತುಂಡಾಗಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಸಿಂಪಲ್ ಆಗಿ ಎಗ್ ಚಿಲ್ಲಿ ಮಾಡ್ಕೊಳ್ಳೋಣ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಗಾರ್ಲಿಕ್, ಹಸಿಮೆಣಸಿನಕಾಯಿ, ಶುಂಠಿ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕೊಂಡು ಒಂದ್ಸಲ ಫ್ರೈ ಆದ ನಂತರ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೊಳ್ತಿದ್ದೇನೆ. ಈರುಳ್ಳಿ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗುವ ತನಕ ಕುಕ್ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಇದು ಕೂಡ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ, ಸಣ್ಣ ಸಣ್ಣ ಸ್ಕ್ವೇರ್ ರೀತಿಯಲ್ಲಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಆಮ್ಲೆಟ್ ಅಲ್ಲಿ ನಾವು ಉಪ್ಪು ಹಾಕಿದ್ದೇವೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ನಂತರ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವ ತನಕ ನಾವು ಫ್ರೈ ಮಾಡ್ಬೇಕಾಗುತ್ತೆ. ನಂತರ ಸ್ವಲ್ಪ ಈರುಳ್ಳಿ, ಕ್ಯಾಪ್ಸಿಕಮ್ ಕುಕ್ ಆಗ್ಲಿ ಅಂತ ಸ್ವಲ್ಪ ನೀರ್ ಹಾಕಿ ಹಾಗೆ ಲಿಡ್ ಮುಚ್ಚಿ ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಇವಾಗ ಸಾಸ್ ಹಾಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಕೆಚಪ್ ಹಾಕೊಳ್ತಿದ್ದೇನೆ ನಾನಿಲ್ಲಿ. ನಿಮ್ಗೆ ಯಾವ ಟೇಸ್ಟಿಗೆ ಅನುಸಾರವಾಗಿ ನೀವು ಹಾಕೊಳ್ಬಹುದು. ರೆಡ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್, ಗ್ರೀನ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್, ನಂತರ ಅರ್ಧ ಟೇಬಲ್ ಸ್ಪೂನ್ ಡಾರ್ಕ್ ಸೋಯಾ ಸಾಸ್. ಮತ್ತೆ ಇಲ್ಲಿ ವಿನಿಗರ್ ಇರ್ಲಿಲ್ಲ, ಅದಕ್ಕೆ ನಾನು ನಿಂಬೆ ಹಾಕ್ತಿದ್ದೇನೆ. ನೀವು ಬೇಕಾದ್ರೆ ವಿನಿಗರ್ ಕೂಡ ಹಾಕೊಳ್ಬಹುದು. ಇದ್ರ ಜೊತೆ ಖಾರಕ್ಕೆ ಅನುಸಾರವಾಗಿ 1/4 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಸ್ ಸ್ವಲ್ಪ ಕುಕ್ ಆಗ್ಬೇಕು, ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ಹಾಕೊಂಡೆ, 1-2 ಸ್ಪೂನ್ ಅಷ್ಟು ನೀರ್ ಹಾಕೊಂಡು ಪುನಃ ಈ ರೀತಿ ಕುಕ್ ಮಾಡ್ಕೊಳ್ತಿದ್ದೇನೆ. ಇವಾಗ ಎಲ್ಲ ಸಾಸ್ ಎಲ್ಲ ಕುಕ್ ಆಗಿದೆ. ಇವಾಗ ಪ್ರಿಪೇರ್ ಮಾಡಿದ ಎಗ್ ಇದ್ದು ಆಮ್ಲೆಟ್ ಇದ್ದು ಏನ್ ಮಿಕ್ಸ್ಚರ್ ಇದೆ ಅದನ್ನ ಹಾಕೊಳ್ಳೋಣ. ಈ ರೀತಿ ನಾವೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನ ಹಾಕೊಂಡು ಸಾಸ್ ಅಲ್ಲಿ ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಮೇಲ್ಗಡೆಯಿಂದ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೇನೆ ಕಲರ್ಗೋಸ್ಕರ. ಸಾಸ್ ಜಾಸ್ತಿ ಹಾಕಿದ್ರೆ ಕಲರ್ ಜಾಸ್ತಿ ಬರುತ್ತೆ, ಬಟ್ ನನ್ಗೆ ಬೇಡ ಅಂತ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡೆ. ಎಲ್ಲಾ ಮಿಕ್ಸ್ ಆದ ನಂತರ ಕೊನೆಯದಾಗಿ 4 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಸ್ಲರಿಯನ್ನ ಹಾಕೊಳ್ಬೇಕು. ಕಾರ್ನ್ಫ್ಲೋರ್ ಏನಿದೆ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿರ್ತೇವೆ, ಅದನ್ನ ಮೇಲ್ಗಡೆಯಿಂದ ಹಾಕೊಳ್ಳೋದು. ಈ ರೀತಿ ಮಿಕ್ಸ್ ಮಾಡಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ 1-2 ನಿಮಿಷ ಕುಕ್ ಮಾಡಿದ್ರೆ ನಮ್ದು ಸಿಂಪಲ್ ಆಗಿ ಎಗ್ ಚಿಲ್ಲಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಯಾವಾಗ್ಲೂ ಒಂದೇ ಐಟಮ್ ಮೀನೆಲ್ಲ ತಿಂದು ಬೋರ್ ಆದಾಗ ಈ ರೀತಿ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಿಂಪಲ್ ಆಗಿ ಅಂಡ್ ಟೇಸ್ಟಿಯಾಗಿ ಎಗ್ ಚಿಲ್ಲಿ ರೆಡಿ ಆಗಿದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ್ರೆ ಹೇಳಿ. ಹಾಗೆ ಯೂಟ್ಯೂಬ್ ಅಲ್ಲಿ ಕುಕ್ ವಿತ್ ಶ್ರೇಯಾ ಪೇಜ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟಾಟಾ, ಬೈ ಬಾಯ್.